ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಹೇಂದ್ರ ಡ್ರೈವರ್ ಗುಂಡ್ಲುಪೇಟೆ. ಇವತ್ತು ನಾವು ಅದೇನೇ ನಿಮಗೆ ನೆನ್ನೆ ಹೇಳ್ದಂಗೆ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಇವತ್ತು ಪುಣ್ಯ ಸ್ಥಳವಾದ ದತ್ತಯಾತ್ರೆಗೆ ಬಂದಿದ್ದೀವಿ. ದತ್ತಯಾತ್ರದಲ್ಲಿ ಈಗ ಗಾಣಗಾಪುರ ಅಂತ ಗಾಣಗಾಪುರದಲ್ಲಿ ದತ್ತಯಾತ್ರೆ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಾನ ಇದಿದೆ. ಅಲ್ಲಿಗೆ ಬಂದಿದ್ದೀವಿ. ಈಗ ಅಲ್ಲಿ ನಾನು ಹೋಗ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನ ಮಾತ್ರವಲ್ಲ, ಈ ಲೋಕದ ಆಚೆ ಇರುವ ಅಗೋಚರ ಪರಬ್ರಹ್ಮ ಚೈತನ್ಯವೂ ಹೌದು. ಅಂತಹ ಗುರುಗಳ ಗುರು ಎಂದೇ ಖ್ಯಾತರಾಗಿರುವ ಗುರು ದತ್ತಾತ್ರೇಯರ ಕ್ಷೇತ್ರವು ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿದೆ. ಇಲ್ಲಿರುವ ಪಾದುಕೆಗಳ ದರ್ಶನಕ್ಕೆ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ರಾಜಸ್ಥಾನ, ನೇಪಾಳಗಳಿಂದಲೂ ಸಹ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಿರುತ್ತಾರೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋ ಮುಖಾಂತರ ಶ್ರೀ ಕ್ಷೇತ್ರ ಗಾಣಗಾಪುರದ ಪರಿಚಯವನ್ನು ಮಾಡಿಕೊಳ್ಳೋಣ. ಗಾಣಗಾಪುರ ಕ್ಷೇತ್ರ ದರ್ಶನ. ಗಾಣಗಾಪುರವು ಕಲಬುರಗಿ ಜಿಲ್ಲೆಯಲ್ಲಿ ರಾಯಚೂರು ಪುಣೆ ರೈಲು ಮಾರ್ಗದಲ್ಲಿ ಬರುವ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ ಸ್ಥಳದಲ್ಲಿರುವ ಗಾಣಗಾಪುರ ಪುರಾಣ ಕಾಲದಲ್ಲಿ ಗಂಧರ್ವಪುರ, ಗಣಗಾಭವನ ಎಂದೆಲ್ಲ ಕರೆಸಿಕೊಳ್ಳುತ್ತಿತ್ತು. ಕಾಲಾನಂತರದಲ್ಲಿ ಇದು ಗಣಗಾಪುರವಾಯಿತು. ನೂರಾರು ವರ್ಷಗಳ ಹಿಂದೆ ಗುರು ದತ್ತಾತ್ರೇಯರ ಎರಡನೇ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿ ಯತಿಶ್ರೇಷ್ಠರು ಗಾಣಗಾಪುರದ ಸಮೀಪದ ಭೀಮಾ ಅಮರಜಾ ಸಂಗಮದ ಪ್ರದೇಶದಲ್ಲಿ ತಪೋನಿರತರಾಗಿದ್ದರು. ಪ್ರತಿ ಮಧ್ಯಾಹ್ನ ಭಿಕ್ಷಾಟನೆಗಾಗಿ ಗಾಣಗಾಪುರಕ್ಕೆ ಅವರು ಬರುತ್ತಿದ್ದರು. ಅವರನ್ನು ಕಂಡ ಗಾಣಗಾಪುರದ ಗ್ರಾಮೀಣ ಜನರು ಅವರ ದಿವ್ಯ ತೇಜಸ್ಸಿಗೆ, ನಿಷ್ಕಳಂಕ ದೈವ ಭಕ್ತಿಗೆ ಮಾರು ಹೋಗಿ ಅವರ ಭಕ್ತರಾದರು. ನರಸಿಂಹ ಸರಸ್ವತಿಯವರು ಪ್ರತಿದಿನವೂ ಬೆಳಗ್ಗೆ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ದಡದಲ್ಲಿದ್ದ ಔದಂಬರ ವೃಕ್ಷದ ಕೆಳಗೆ ದತ್ತಾತ್ರೇಯರ ಧ್ಯಾನದಲ್ಲಿ ಮಗ್ನರಾಗಿ ಮಧ್ಯಾಹ್ನದ ಹೊತ್ತಿಗೆ ಊರೊಳಗೆ ಹೋಗಿ 5 ಮನೆಗಳ ಮುಂದೆ ನಿಂತು ಭಿಕ್ಷಾ ಎಂದು ಧ್ವನಿ ಮಾಡುತ್ತಿದ್ದರು. ಜನರು ಕೊಡುತ್ತಿದ್ದ ಆಹಾರವನ್ನು ಸ್ವೀಕರಿಸುತ್ತಿದ್ದರು. ಅವರಿಗೆ ದಿನಕ್ಕೆ 1 ಸಾರಿ ಊಟ ಮಾಡುವುದು ಪದ್ಧತಿಯಾಗಿತ್ತು. ಈ ಭಿಕ್ಷಾ ಪದ್ಧತಿಯನ್ನು ಜನರು ಮಧುಕರಿ ಪದ್ಧತಿ ಎಂದು ಕರೆದರು. ಹಲವು ದಶಕಗಳ ಕಾಲ ಗಾಣಗಾಪುರದಲ್ಲಿ ನೆಲೆಸಿ ಅನೇಕ ಪವಾಡಗಳನ್ನು ಮಾಡಿದ ಶ್ರೀ ನರಸಿಂಹ ಸರಸ್ವತಿಯವರು ಅಲ್ಲಿನಿಂದ ಮಲ್ಲಿಕಾರ್ಜುನ ಭ್ರಮರಾಂಬೆಯರ ದರ್ಶನಕ್ಕಾಗಿ ಶ್ರೀಶೈಲಕ್ಕೆ ತೆರಳಿ ಅಲ್ಲಿನ ಕದಳಿವನದಲ್ಲಿ ಧ್ಯಾನಮಗ್ನರಾಗಿ ನಂತರ ಅಲ್ಲಿಯೇ ಅಂತರ್ಧ್ಯಾನರಾದರು. ಅವರು ಗಾಣಗಾಪುರದಿಂದ ಶ್ರೀಶೈಲಕ್ಕೆ ಹೊರಟಾಗ ಅಲ್ಲಿನ ಜನರು ಗಾಣಗಾಪುರದಲ್ಲಿಯೇ ಉಳಿಯುವಂತೆ ಕೋರಿಕೊಂಡಾಗ ಅವರು ತಮ್ಮ ಪಾದುಕೆಗಳನ್ನು ಗಾಣಗಾಪುರದಲ್ಲಿಯೇ ಬಿಟ್ಟು ತಾನು ಗಾಣಗಾಪುರದಲ್ಲಿಯೇ ನಿರಾಕಾರ ಸ್ವರೂಪದಿಂದ ಇರುವುದಾಗಿಯೂ ಭಕ್ತಿಯಿಂದ ಮತ್ತು ಧರ್ಮ